ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. 7ನೇ ಕ್ಲಾಸ್ನಲ್ಲಿ ನಟಿ ಪ್ರಿಯಾಮಣಿಗೆ ಕ್ರಶ್ ಆಗುತ್ತಂತೆ. ಅದನ್ನ ಅವರು ವೀಕೆಂಡ್ ವಿತ್ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದಾರೆ. ನಟಿ ಪ್ರಿಯಾಮಣಿ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಭಾಗವಹಿಸಿದ್ರು. ತಮ್ಮ ಸ್ಕೂಲ್, ಕಾಲೇಜ್ ದಿನ ಸೇರಿದಂತೆ ಸಿನಿಮಾ ರಂಗ ಪ್ರವೇಶಿಸಿದ ತಮ್ಮ ಜೀವನದ ಪ್ರಮುಖ ಘಟನೆಗಳನ್ನ ಶೋನಲ್ಲಿ ಮೆಲುಕು ಹಾಕಿದ್ರು. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಪ್ರಿಯಾಮಣಿಗೆ 7ನೇ ಕ್ಲಾಸ್ನಲ್ಲಿರುವಾಗಲೇ ಸೀನಿಯರ್ ಒಬ್ಬರ ಮೇಲೆ ಕ್ರಶ್ ಆಗಿತ್ತಂತೆ. ಆತ ಪ್ರಿಯಾಳ ಅಣ್ಣನಿಗಿಂತ ಸೀನಿಯರ್ ಆಗಿದ್ದಂತೆ. ಹೌದು, ಪ್ರಿಯಾಳ ಅಣ್ಣನ ಸೀನಿಯರ್ ಆಗಿದ್ದ ಪೃಥ್ವಿ ಎಂಬುವರ ಮೇಲೆ ಪ್ರಿಯಾಗೆ ಕ್ರಶ್ ಆಗಿತ್ತಂತೆ. ಆದ್ರೆ ಈ ವಿಷಯವನ್ನ ಪ್ರಿಯಾಮಣಿ ಪೃಥ್ವಿಗೆ ಅಂದು ಹೇಳ್ಕೊಂಡಿಲ್ಲ. ಬದಲಿಗೆ ಇತ್ತೀಚೆಗೆ ಸದ್ಯ ಇಂಜಿನಿಯರಿಂಗ್ ಆಗಿರೋ ಪೃಥ್ವಿ ಅವರ ಜೊತೆ ಸೋಷಿಯಲ್ ಮೀಡಿಯಾ ಮೂಲಕ ಸ್ನೇಹ ಬೆಳೆಸ್ಕೊಂಡೆ. ನಂತರ ಪೃಥ್ವಿ ಅವರನ್ನ ಬೆಂಗಳೂರಿನಲ್ಲಿ ಒಮ್ಮೆ ಭೇಟಿಯಾಗಿ ತಮ್ಮ ಹಿಂದಿನ ಕಥೆಯನ್ನೆಲ್ಲ ಹೇಳ್ದೆ. ಅದನ್ನ ಕೇಳಿ ಪೃಥ್ವಿ ಒಂದು ಕ್ಷಣ ಶಾಕ್ ಆದ್ರು. ಆವಾಗ ನಾನು ಹೇಳಿದ್ದು ಅದು 7ನೇ ಕ್ಲಾಸ್ ಇರುವಾಗ, ಇವಾಗಲ್ಲ ಅಂತ ತಮಾಷೆ ಮಾಡಿದ್ರು. ಇನ್ನು ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ಸುದ್ದಿಗೆ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.